ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಈ ಒಂದು ಹೆಸರು ನೆನ್ಪಿಟ್ಕೋರಿ, ಗಣಿ ಎಜು ಎಕ್ಸ್ಪ್ಲೋರ್ ಅನ್ನೋದು. ಯಾಕಂತಂದರೆ KCET 2025 ಯಾರೆಲ್ಲ ಆಸ್ಪರೆಂಟ್ಸ್ ಇದ್ರೋ, ಸ್ಟೂಡೆಂಟ್ಸ್ ಇದ್ರೋ, ನಿಮಗೆ ಈ ಒಂದು ಹೆಸರು ಭಾಳಷ್ಟು ಮುಂದೆ ನಿಮಗೆ ಬರ್ತದೆ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಏನಕ್ಕೆ ಹೇಳಿದ್ನಪ್ಪ ಅಂತಂದರೆ, ಈಗ 2024-25 ಬ್ಯಾಚ್ಗೆ ನಿಮ್ಗೆ ನೋಡಿದರೆ ನನ್ನ ಒಂದು ಚಾನಲ್ ನಿಮಗೆ ಸಜೆಸ್ಟ್ ಮಾಡೋದು ಆಟೋಮೆಟಿಕ್ಲಿ ನಿಮಗೆ ಸಜೆಸ್ಟ್ ಮಾಡ್ತದ ಮುಂದೆ. ಓಕೆ, ಇವಾಗ ಯಾವಾಗ ನೀವು ಎಕ್ಸಾಮಿನೇಷನ್ ಬರೀತಿರೋ ಅಂತಂದರೆ, ಈಗ ಏಪ್ರಿಲಲ್ಲಿ KCET 2025 ಎಕ್ಸಾಮ್ ಬರೀತಿರೋ, ನಿಮಗೆ ಮುಂದೆ ಭಾಳಷ್ಟು ಕೌನ್ಸ್ಲಿಂಗ್ ಪ್ರೊಸೆಸ್ ಬರ್ತದೆ. ಇದು ಸಿಂಪಲ್ ಪ್ರೊಸೆಸ್ ಇರಲ್ಲ. ನೀವು ಕಾಮನ್ ಆಗಿಬಿಟ್ಟು SSLC ಮುಗಿಸ್ಕೊಂಡು PUC ದಾಟಿದ್ದೀರ, PUC ದಾಟಿ ಯಾವುದೋ ಒಂದು ಸಡನ್ ಹೋಗಿ ನಾರ್ಮಲ್ ಡಿಗ್ರಿ ಯಾವುದೋ ಒಂದು ದಿನದಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಕೊಂತೀರ, ಅದೇ ಒಂಥರ ಬೇರೆ. ಬಟ್ ಇದು ಥ್ರೂಔಟ್ ಕರ್ನಾಟಕ, ಓಕೆ, ಇಡೀ ಕರ್ನಾಟಕನೇ ಒಂದು ಕಡೆ ಎಲ್ಲನೂ ಕೂಡ ಸ್ಟೂಡೆಂಟ್ಸ್ ಮಾಡಿಕೊಂಡು ಆಯಾ ಸ್ಟೂಡೆಂಟ್ಸ್ಗೆ ಇಷ್ಟಪಟ್ಟಂತಹ ಕೋರ್ಸ್ಗಳನ್ನು ಸಗ್ರಿಗೇಟ್ ಮಾಡೋದಿದೆಯಲ್ಲ, ಡಿಸ್ಟ್ರಿಬ್ಯೂಟ್ ಮಾಡೋದಿದೆಯಲ್ಲ, ಸ್ವಲ್ಪ ಕ್ರಿಸ್ಟಲ್ ಪ್ರೊಸೆಸ್ಸು. ಅದು ನಿಮಗೆ ಈಸಿ ಅರ್ಥನೂ ಕೂಡ ಆಗಲ್ಲ. ಓಕೆ, ಇವನ್ ನಾವು 4 ವರ್ಷದಿಂದನೂ ಕೂಡ ಇದ್ರ ಬಗ್ಗೆ ಹೇಳ್ತಾ ಬರ್ತೀವಿ ಅಂದರೂ ಕೂಡ ನಮಗೆ ಸಮ್ ಟೈಮ್ ಏನಾಗ್ತದೆ ಅಂದರೆ ಕನ್ಫ್ಯೂಸ್ ಆಗ್ತಿರ್ತದೆ. ಬಟ್ ಸಾಲ್ವ್ ಮಾಡ್ತೀವಿ, ಇಮ್ಮಿಡಿಯೇಟ್ ಸಾಲ್ವ್ ಮಾಡ್ತೀವಿ. ನಮಗೆ ಅಂತಂದರೆ ನಾನು ಒಬ್ಬನೇ ಅಂತಲ್ಲ, ಎಂಥವ್ರಿಗಾದರೂ ಹಾಗೆ ಆಗುತ್ತೆ. ಯಾಕಂದರೆ KEದವ್ರದ್ದು ಆ ಥರ ವರ್ಷಕ್ಕಿಂತ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಎನಿವೇ, ಇದೇನಾಗಲಿ ನಿಮಗೆ 2025 ಬರ್ತಕ್ಕಂಥ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಈ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿರಿ. ಯಾಕಂತಂದರೆ ಮುಂದೆ ಯಾವುದೇ ರೀತಿಯಾಗಿ ನಮ್ಮ ಕಡೆಯಿಂದ ₹1 ಕೂಡ ಫೀಸ್ ಇಲ್ಲ. ಎಲ್ಲನೂ ಕೂಡ ಕಂಪ್ಲೀಟಾಗಿ ಫ್ರೀಯಾಗಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಾಧ್ಯ ಆಗ್ತಂದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ನಿಮಗೆ ಜಾಯ್ನ್ ಆಯ್ತಂದರೆ ನಾನು ನಿಮಗೆ ನೇರವಾಗಿ ಸಿಗ್ತೀನಿ. ನೀವು ಏನಾದರೂ ಡೌಟ್ಸ್ ಇದ್ದರೂ ಕೂಡ ನಮಗೆ ಕೇಳಬಹುದು. ನೀವು ಇಷ್ಟಪಟ್ಟಿರ್ತಕ್ಕಂಥ ಕೋರ್ಸ್ ಜೊತೆಗೆ ನೀವು ಡ್ರೀಮ್ ಕಾಲೇಜ್ ಅಂತ ಏನು ಕರಿತದೆ ಅದನ್ನು ಕೂಡ ಅಚೀವ್ ಮಾಡ್ಬೋದು, ನಿಮಗೆ ಸಿಗಬಹುದು. ಓಕೆ, ಎನಿವೇ 2025 KCET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಪ್ರಿಪೇರ್ ಆಗಿ. ಯಾಕಂದ್ರೆ ಮುಂದೆ ಅದಕ್ಕಿಂತ ಮುಂಚೆ ಸ್ವಲ್ಪ ನಿಮಗೆ ರೆಡಿ ಅಂತ ಅಂತಾರಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಎನಿವೇ, ಈಗ ಈ ವಿಡಿಯೋ ಏನಾದರೂ ಸಾಧ್ಯ ಆದರೆ ಅಂತಂದರೆ ನಿಮ್ಮ 2024-25 ಸ್ಟೂಡೆಂಟ್ ನೋಡ್ತಾ ಇತ್ತಂದರೆ ನಿಮ್ಮ ಜೂನಿಯರ್ಸ್ಗೆ ಶೇರ್ ಮಾಡ್ರಿ. ಯಾಕಂದರೆ ಹುಡುಗರಿಗೆ ತಲುಪಲಿ ವಿಡಿಯೋ. ಓಕೆ, 2025 ಏನೊಂದು ಬಿಟ್ಟರು ಇವತ್ತು ಕ್ವಿಕ್ಕಾಗಿ ಅಪ್ಡೇಟ್ ಮೂಲಕ ನಿಮಗೆ ಹೇಳ್ತಾನೆ. 2025ನೇ ಸಾಲಿನ ಇಂಜಿನಿಯರಿಂಗ್, ಯೋಗ ಮತ್ತು ನ್ಯಾಚುರೋಪತಿ, ಬಿ ಫಾರ್ಮಾ, ಫಾರ್ಮಡಿ, ಕೃಷಿ ವಿಜ್ಞಾನ ಕೋರ್ಸ್ಗಳು, ವೆಟರ್ನರಿ ಹಾಗೂ BSc ನರ್ಸಿಂಗ್, ಇದ್ರ ಜೊತೆಗೆ ಬೇರೆ ಕೋರ್ಸ್ಗಳು ಬರ್ತೀವಿ. ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಕಂಪ್ಲೀಟಾಗಿ ವಾಚ್ ಮಾಡಿರಿ. ಎಲ್ಲ ಒಂದು ಕೋರ್ಸ್ಗಳಿಗೆ ಪ್ರವೇಶಾತಿಗೆ ಅಂದರೆ ಅಡ್ಮಿಷನ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಂದರೆ KEದವರು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಅಂತಂದರೆ ಮುಂದೆ ಈ CET ಎಕ್ಸಾಮ್ ಅಂತ ಏನು ಕರಿತೀವಿ, ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಏನು ಕರಿತೀವಿ, ಒಂದು ಟೆಸ್ಟ್ ಅಂತ ಕರಿತೀವಿ, ಅದನ್ನು 16/4/2025 ಮತ್ತು 17/4/2025 ನಡೆಸಲು ದಿನಾಂಕಗಳನ್ನು ನಿಗದಿಪಡಿಸಿದೆ. ಅಂದರೆ KCET ಎಕ್ಸಾಮ್ ಡೇಟು ನಿಮಗೆ ಫಿಕ್ಸ್ ಆಯಿತು. ಯಾವತ್ತು 16/4/2025, 17/4/2025 ಏನಿದೆ, 2 ದಿನಗಳ ಕಾಲ ನಿಮ್ಗೆ ಏನು ಮಾಡ್ತಿದ್ದಾರೆ ಅಂತಂದರೆ ನಿಮಗೆ KCET ಎಕ್ಸಾಮಿನೇಷನ್ ನಡೆಸ್ತಾ ಇದ್ದಾರೆ. ಬಟ್ ಅದ್ರ ತಕ್ಕನಂಗೆ ಅಪ್ಲಿಕೇಶನ್ ಯಾವಾಗ ಏನು ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಡೇಟ್ ಅನೌನ್ಸ್ ಆಗಿದೆ. ಯಾವಾಗ ನಡೀತದೆ ಅಂತ ಅಂದ್ಕೊಂಡಿದ್ರೆ 16/4/2025 ನಿಮಗೆ ಮಾರ್ನಿಂಗ್ ಬಂದುಬಿಟ್ಟು ನಿಮಗೆ ಫಿಸಿಕ್ಸ್ ಇರ್ತದೆ, ಆ್ಯಂಡ್ ಮಧ್ಯಾಹ್ನ ಬಂದುಬಿಟ್ಟು ಕೆಮಿಸ್ಟ್ರಿ, ಆ್ಯಂಡ್ 17/4/2025 ಸೇಮ್ ಆ್ಯಸ್ ಯೂಶ್ವಲ್ ನಿಮಗೆ ಮ್ಯಾಥಮೆಟಿಕ್ಸ್, ಆ್ಯಂಡ್ ಮಧ್ಯಾಹ್ನ ಬಂದುಬಿಟ್ಟು ಬಯಾಲಜಿ ನಡೀತದೆ. ಓಕೆ, 60 ಮಾರ್ಕ್ಸಿಗೆ ನಡೀತದೆ. ಆ್ಯಂಡ್ ನಿಮಗೆ ಸೆಕೆಂಡ್ PUCದು ಮಾರ್ಕ್ಸು ಮತ್ತು ಎಲ್ಲನೂ ಕೂಡ ಮಾರ್ಕ್ಸ್, ಓಕೆ, ನಿಮಗೆ ಪರ್ಸೆಂಟೇಜ್ ತೊಗೊಂಡಿರ್ತಾರಲ್ಲ ಅದನ್ನು ಮತ್ತು ಇದನ್ನು ತೊಗೊಂಡು ಟ್ಯಾಲಿ ಮಾಡಿಬಿಟ್ಟು ನಿಮಗೆ ಒಂದು ರ್ಯಾಂಕ್ನ ಅನೌನ್ಸ್ ಮಾಡ್ತಾರೆ. ಓಕೆ, ನಿಮಗೆ ಗೊತ್ತಿರಬೇಕು ಅದ್ರ ತಕ್ಕನಾಗೆ ಮುಂದೆ. ಓಕೆ, ಈಗ ಹೇಳ್ಬಿಡ್ತೀನಿ ನೋಡಿರಿ, ಇವಾಗ ಓದ್ಕೋರಿ. ಯಾಕಂದರೆ ಮುಂದೆ ಭಾಳಷ್ಟು ಪಶ್ಚಾತ್ತಾಪ ಪಡ್ತೀರಾ. ಕೇವಲ 1 ಮಾರ್ಕ್ಸ್, ಓಕೆ, ಒಂದೇ ಒಂದು ಮಾರ್ಕ್ಸ್ಗೆ ನಿಮಗೆ ಬಹಳಷ್ಟು ಪಶ್ಚಾತ್ತಾಪ ಪಡ್ತೀರಾ. ಅದು ಬೇಡ, ಇವಾಗ ಎಲ್ಲನೂ ಕೂಡ ಪ್ರಿಪೇರ್ ಹಾಕ್ಕೊಳ್ಳಿ. ಓಕೆ, ಆ್ಯಂಡ್ ಅದೇ ತಕ್ಕಂಗೆ ಕೆಲವೊಂದು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಹೊರನಾಡು ಮತ್ತು ಗಡಿನಾಡು ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದರು ಅವರಿಗೆ 18/4/2025 ಅವರಿಗೆ ಬೆಳಗ್ಗೆ 1 ಟೈಮ್ ಎಕ್ಸಾಮ್ ಇರ್ತದೆ. 4ನೇ ತರಗತಿಯ ಮಟ್ಟದ 50 ಮಾರ್ಕ್ಸ್ ನಿಮಗೆ ನಡೀತದೆ. ಓಕೆ, ನೆಕ್ಸ್ಟ್ ನಿಮ್ಗೆ ಏನಪ್ಪ ಅಂತಂದರೆ ಅಂದರೆ ಅವರು ಕೂಡ ಎಕ್ಸಾಮ್ ಬರೀತಾರೆ. ಅದಾದ ತಕ್ಷಣ ಗಡಿನಾಡು ಹೊರನಾಡು ಅವ್ರಿಗೆ ಒಂದು ಸಪ್ರೇಟ್ ಇರ್ತದೆ, ಅವ್ರಿಗೆ ಬೇರೆ ಸ್ಟೂಡೆಂಟ್ಸ್. ಓಕೆ, ಈಗ ನೆಕ್ಸ್ಟ್ ನಿಮ್ಗೆ ಹೇಳ್ತಿರೋದು ಏನಪ್ಪ ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಒಂದೊಂದೇ ಪಾಯಿಂಟ್ಸ್ ಓದ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ವಾಚ್ ಮಾಡ್ಕೊರಿ. CET 2025 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ 23/1/2025 ಪ್ರಾರಂಭಿಸಲಾಗಿದೆ. ಓಕೆ, ಜನವರಿ 23 ಏನಪ್ಪ ಅಂದರೆ ನಿಮಗೆ ಅಪ್ಲಿಕೇಶನ್ನ ಕರೀತಾರೆ. ಅದಾದ ತಕ್ಷಣ ಅಭ್ಯರ್ಥಿಗಳಿಗೆ ಲಾಗಿನ್ ಸಂದರ್ಭದಲ್ಲಿ ಅಂದರೆ ನೀವು ಮೊದಲೇನಪ್ಪ ಅಂದರೆ ರಿಜಿಸ್ಟ್ರೇಷನ್ ಆಗಬೇಕಾಗಿರ್ತದೆ. ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಆಗಬೇಕಂತ ಆಗಿರ್ತದೆ. ಆ ಲಾಗಿನ್ ಆಗುವ ಸಂದರ್ಭದಲ್ಲಿ ಈ OTP ಅನ್ನು ಕಳಿಸ್ಬೇಕು. ಅಂದರೆ ಮೊಬೈಲ್ಗೆ ಒಂದು OTP ಪ್ರಮಾಣೀಕರಿಸಿದ ನಂತರ ಅರ್ಜಿ ಭರ್ತಿ ಮಾಡುವ ಮೂಲಕ ಅವಕಾಶ ನೀಡಲಾಗ್ತದೆ. ಅಂತಂದರೆ ನೀವು ಮೊದಲಕ್ಕೆ ರಿಜಿಸ್ಟ್ರೇಷನ್ ಅಂತ ಏನು ಕರಿತೀವಿ ಅದನ್ನು ಆಗೋಕ್ಕಿಂತ ಮುಂಚೆಕ್ಕೆ ನಿಮಗೆ ಮೊಬೈಲ್ ನಂಬರ್ ಅದೆಲ್ಲನೂ ಕೂಡ ಕೇಳ್ತದೆ. ಅದು ಇಂಪಾರ್ಟೆಂಟು. ಈ ಮೊಬೈಲ್ ನಂಬರ್ ಆಯಿತು, ನೀವು ಕೆಲವೊಂದಿಷ್ಟು ಕೊಡುವಾಗ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮದು ಇಮೇಲ್ ID ಆಗಿರ್ಬೋದು, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಆ್ಯಕ್ಯುರೇಟಾಗಿ ಕೊಡ್ರಿ. ಮುಂದೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಲ್ಲ. ಇಲ್ಲಾಂದರೆ ಭಾಳಷ್ಟು ಸಮಸ್ಯೆ ಪಡ್ತೀರಾ, ಅದಕ್ಕೆ ಸಾಲ್ವ್ ಕೂಡ ಇರ್ತದೆ. ಅದನ್ನೆಲ್ಲ ಮಾಡ್ಕೋಬೇಡ್ರಿ ಅಂತ ಹೇಳ್ತೀನಿ. ಓಕೆ, ಅದಾದ ತಕ್ಷಣ ನಿಮ್ಗೇನಪ್ಪ ಅಂದರೆ ಅಭ್ಯರ್ಥಿಗಳು ಅವರದೇ ಮೊಬೈಲ್ ನಂಬರ್ ಸಂಖ್ಯೆಯನ್ನು ಮಾತ್ರ ನೀಡಬೇಕು ಹೇಳ್ತಿದ್ದಾರೆ ನೋಡ್ರಿ. ಅಥವಾ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಮಾತ್ರ ಕೊಡ್ರಿ. ಆ್ಯಂಡ್ ಒಂದು ಮೊಬೈಲ್ ಸಂಖ್ಯೆಯನ್ನು ಒಬ್ಬ ಅಭ್ಯರ್ಥಿ ಮಾತ್ರ ಉಪಯೋಗಿಸಬಹುದು. ಮೊಬೈಲ್ ಸಂಖ್ಯೆ ಬದಲಾವಣೆ ಯಾವುದೇ
ಹಂತದಲ್ಲಿ ಪರಿಗಣಿಸಲಾಗೋದಿಲ್ಲ ಅಂತಂದು ಹೇಳ್ತಿದ್ದಾರೆ. ಮೊಬೈಲ್ ನಂಬರ್ ಇವಾಗಲೇ ಏನಾದರೂ ಕೊಡೋಂಗಿತ್ತಂದರೆ ನಿಮ್ಮ ಅಪ್ಪಾಜಿ ಅವ್ರದ್ದು ಅಂತಂದರೆ ಕೊಡ್ರಿ, ಇಲ್ಲಾಂತಂದ್ರೆ ನಿಮ್ದು ಇದ್ರೂ ಕೊಡ್ರಿ. ಓಕೆ, ವಾಪಸ್ ಏನಾದರೂ ಚೇಂಜ್ ಮಾಡ್ತೀನಿ ಅಂತಂದರೆ ಆಗಲ್ಲ. ಹಂಗೋಸ್ಕರ ಎಡಿಟ್ ಮಾಡೋಕ್ಕೆ ಟೈಮು ಕೊಡಲ್ಲ. ಓಕೆ, ಇವಾಗ ಹೇಳ್ತಿದ್ದೀನಿ ಕರೆಕ್ಟಾಗಿ ನಮ್ಮ ಮೊಬೈಲ್ ನಂಬರ್ನ KCT ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ಕೊಡುವರೆ. ಆ್ಯಂಡ್ ಅದಾದ ನಂತರ ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿಗಳು ನಮೂದಿಸುವ ಜಾತಿ ಪ್ರಮಾಣಪತ್ರ ಇರ್ಬೋದು ಅಥವಾ ನಿಮ್ಮದು ಆದಾಯ ಆಗಿರ್ಬೋದು ಅಥವಾ 371 ಯಾರಾದರೂ ಇತ್ತಂದರೆ ಕೆಲವೊಂದಿಷ್ಟು ಓಕೆ ಅದು RD ನಂಬರ್ ಮೂಲಕ ನೀವೆಲ್ಲ ಕೂಡ ಹಾಕ್ಬೋದು. ಓಕೆ, ಇವನ್ನೆಲ್ಲನೂ ಕೊಡ್ರಿ. ಫಾರ್ ಎಕ್ಸಾಂಪಲ್ ಈಗ ಅಪ್ಲಿಕೇಶನ್ ಇವಾಗ ತಾನು ಹಾಕ್ತಿದ್ದೀರಾ ಅಂತಂದರೆ ಇವಾಗ ತಾನೇ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿತ್ತಂದರೆ ಫಾರ್ ಎಕ್ಸಾಂಪಲ್ 371 ಯಾರಾದರೂ ಇರಲ್ಲಪ್ಪ ಇವಾಗ ತಾನೇ ಇದೆ ಅಂತಂತಂದರೆ ನೀವು 371 ಆದಷ್ಟು ಏನು ಮಾಡಿರಿ ಇವಾಗಲೇ ಅರ್ಜಿ ಹಾಕಿ. ಸ್ವಲ್ಪ ದಿನಕ್ಕೆ ಬರುತ್ತೆ. ಆ 371 ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಿಮ್ಗೆ ಇವಾಗ ಗೊತ್ತಾಗಲ್ಲ, ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ ಒಂದು 371J ಅದೇನಿದೆ ನಿಮಗೆ ಆ ಸರ್ಟಿಫಿಕೇಟು ಅಂದರೆ 6 ಜಿಲ್ಲೆಗಳಿಗೆ ಮಾತ್ರ, ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಹೆಂಗೆ ಕರಿತೀವಿ ನೋಡಿ 6 ಜಿಲ್ಲೆಗಳು, ಆ ಜಿಲ್ಲೆಗಳಿಗೆ ಮಾತ್ರ ಎಷ್ಟು ಪವರ್ಫುಲ್ ಅಂತಂದರೆ ಭಾಳಷ್ಟು ಸೀಟು ಎಷ್ಟೋ ರ್ಯಾಂಕ್ ದೂರ ಹೋಗೋದನ್ನ ನಿಮ್ಗೆ ಹತ್ರ ಮಾಡಿಸ್ಕೊಡ್ತದ. ಓಕೆ, ಆ್ಯಂಡ್ ರಿಸರ್ವೇಷನ್ ಕೂಡ ನಿಮ್ಗೆ ಇರ್ತದೆ. ಸೊ ಹಂಗಾಗಿಬಿಟ್ಟು 375 ಆ್ಯಂಡ್ ಜಾತಿ ಪ್ರಮಾಣಪತ್ರ ಏನು ನಿಮ್ಮ ಕ್ಯಾಸ್ಟು ಇನ್ಕಮು ಪ್ರತಿಯೊಂದು ಕೂಡ ಮಿಸ್ ಮಾಡೋಕೆ ಹೋಗ್ಬಿಟ್ರಿ, ಎಲ್ಲನೂ ಕೂಡ ಅಪ್ಲೈ ಮಾಡಿರಿ. ಯಾಕಂದರೆ ಸುಮ್ಮನೆ ಬಿಟ್ಬಿಡ್ತಾರೆ ಅಪ್ಲಿಕೇಶನ್ ಹೋಗೋ ತೊಗೊಂಡಿರಲ್ಲ, ಹಂಗೆ ಬೇಡ ಬಿಟ್ಬಿಡಿ ಅಂತ ಬಿಟ್ಟರೆ ನಿಮಗೆ ಮುಂದೆ ಭಾಳಷ್ಟು ಹೊಡೆತ ಕೊಡ್ತದೆ ಅಂತ ದೂರ ಹೋಗುತ್ತೆ ರ್ಯಾಂಕು. ಓಕೆ, ಎಲ್ಲನೂ ಕೂಡ ರಿಸರ್ವೇಷನ್ ಇದ್ದಂಗೆ ಒಂಥರ ಅವನ್ನ ಇಟ್ಕೋರಿ. ಓಕೆ, ಅದಾದ ತಕ್ಷಣ ಏನಪ್ಪ ಅಂತಂದರೆ ನೆಕ್ಸ್ಟು ಅದೇ ರೀತಿಯಾಗಿ SIT ಅಂದರೆ ಸ್ಯಾಡ್ಸ್ ನಂಬರ್ನ ಸಂಖ್ಯೆ ಆಧಾರದ ಮೇಲೆ ಅಭ್ಯರ್ಥಿಗಳು ವ್ಯಾಸಂಗ ವಿವರಗಳನ್ನು ಓಕೆ ವೆಬ್ ಸರ್ವಿಸ್ ಮೂಲಕ ಪಡೆಯಲಾಗುವುದು ಅಂತ ನಿಮಗೆ ಒಂದು ಏನು ಮಾಡ್ತಾರೆ ಅಂತಂದರೆ ಆಧಾರದ ಮೂಲಕ ಅಭ್ಯರ್ಥಿಗಳು ವ್ಯಾಸಂಗದ ವಿವರಗಳನ್ನು ವೆಬ್ ಸರ್ವಿಸ್ ಮೂಲಕ ಪಡೆಯಲಾಗುವುದು. ಕೇದವರು ಈಗಾಗಲೇ ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ ಒಂದು ಸ್ಟಡಿ ಸರ್ಟಿಫಿಕೇಟ್ಗೋಸ್ಕರ ಏನು ಮಾಡಿದ್ದಾರೆ, ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಒಂದೇ ಥರ ಇರಲಿಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತಂದರೆ ಒಂದು ಫಾರ್ಮ್ನ ಬಿಟ್ಟಿದ್ದಾರೆ. ಅದನ್ನಾದ್ರೂ ತಗೋರಿ, ಇಲ್ಲ ಬೇರೆದಾದ್ರೂ ಇತ್ತಂದರೆ ನಡೀತದ. ಆದರೂ ಕೂಡ ಏನಕ್ಕೆ ಬೇಕು ಕೇದವರು ಅವ್ರಿಗೋಸ್ಕರ ಸಪ್ರೇಟಾಗಿ ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ ಒಂದು ಫಾರ್ಮ್ನ ಬಿಟ್ಟಿದ್ದಾರೆ ಅಂತಂದ್ರೆ ಆ ಫಾರ್ಮ್ನ ತಗೋರಿ. ಆ ಫಾರ್ಮ್ ನಿಮಗೆ ಅಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಆ ಫಾರ್ಮ್ ತೊಗೊಂಡು ಏನು ಭರ್ತಿ ಮಾಡಿ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಕೂಡ ಬರೆಸ್ಕೊಂಡು ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಮಾಡಿರಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ನಂತರ ಅಭ್ಯರ್ಥಿಗಳಿಗೆ ಕ್ಲೇಮ್ಸ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗ್ತದೆ. ಅಂದರೆ ನಿಮಗೆ ಏನಾದರೂ ಸ್ಟಡಿ ಸರ್ಟಿಫಿಕೇಟ್ ಫಾರ್ಮ್ ಬೇಕಲ್ವಾ, ಅವ್ರು ಬಿಡ್ತಾರೆ ಡೌನ್ಲೋಡ್ ಮಾಡ್ಕೊಂಡು ಬರ್ಸ್ಕೊಬೇಕಂತ ಹೇಳಿದೆ. ನೆಕ್ಸ್ಟ್ ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲ್ಲಿ ವೆರಿಫೈಡ್ ಎಂದು ನಮೂದಿಸಿದ್ದರೆ ಅಂಥ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಯಾವುದೇ ಕಚೇರಿಗೆ ಕಾಲೇಜಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಅಂದರೆ ನಂತರ ದಿನಗಳಲ್ಲಿ CET ಫಲಿತಾಂಶದ ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅಂದರೆ ನಿಮಗೆ ಕೌನ್ಸಿಲಿಂಗ್ ಥ್ರೂಔಟ್ ಕೌನ್ಸಿಲಿಂಗ್ ನಡೆಯೋದು ಒಂದು ವೆರಿಫಿಕೇಷನ್ ಸ್ಲಿಪ್ ಮೂಲಕ ನಡೀತಿರ್ತದೆ. ಆ ವೆರಿಫಿಕೇಷನ್ ಸ್ಲಿಪ್ ಬರಬೇಕಂತಂದ್ರೆ ನಿಮ್ಮದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಓಕೆ, ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕಂತಂದ್ರೆ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಅಪ್ಲೋಡ್ ಮಾಡಿರಬೇಕು. ಆ್ಯಂಡ್ ಅಪ್ಲೋಡ್ ಮಾಡೋ ಸಂದರ್ಭದಲ್ಲಿ ಅವ್ರು ಹೇಳಿದಾರೆ, ಅವ್ರು ಏನಾದರೂ ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಎಲ್ಲನೂ ಕೂಡ ಸಕ್ಸಸ್ ಅಂತ ಏನಾದರೂ ಅಲ್ಲೇ ಏನಾದರೂ ಬಂತು ಅಂತ ಅಂದ್ಕೊಂಡ್ರೆ ಮತ್ತೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಎಷ್ಟು ಹುಡುಗರು ನೋಡ್ರಿ ಇಲ್ಲಿ ತಪ್ಪು ಮಾಡ್ತಾರೆ, ಈ ರೀತಿ ತಪ್ಪು ಮಾಡಿದಾಗ ಮಾಡ್ತಾರೆ, ವಾಪಸ್ ಮತ್ತೆ ಬೆಂಗಳೂರಿಗೆ ಹೋಗೋದು, ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಸ್ಲಿಪ್ ತರಕ್ಕೆ ಹೋಗ್ತಾರೆ. ಇಷ್ಟೆಲ್ಲ ಮಾಡ್ಕೊಳ್ಕೊಬೇಡ್ರಿ. ಕರೆಕ್ಟಾಗಿ ಅವ್ರು ಫಾರ್ಮ್ ಹೇಳ್ದಂಗೆ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಬಿಡ್ತಾರೆ ಫಾರ್ಮ್ನ. ಆ ಫಾರ್ಮ್ನ ತೊಗೊಂಡು ಏನು ಮಾಡಬೇಕು ನೀವು ಬರ್ಸ್ಕೋರಿ. ಸ್ಟಡಿ ಸರ್ಟಿಫಿಕೇಟ್ ನಿಮ್ಗೆ ಯಾವ ಕಾಲೇಜಲ್ಲಿ ಕಲ್ತಿದ್ರು ಅಥವಾ ನಿಮ್ಮ ಹೈಸ್ಕೂಲ್ ಕಲ್ತಿದ್ರು ತೊಗೊಂಡು ಇಲ್ಲಿ ಏನು ಮಾಡ್ರಿ ಅಪ್ಲೋಡ್ ಮಾಡಿರಿ. ನಿಮಗೆಲ್ಲನೂ ಕೂಡ ಸಕ್ಸಸ್ ಅಂತ ಬರ್ತದೆ. ಆಲ್ಮೋಸ್ಟ್ ಬಂದೇ ಬರ್ತದೆ. ಬರದೇ ಹೋಗಿದ್ರು ಕೂಡ ಮುಂದೆ ತಾನೇ ಆಗುತ್ತೆ, ಆಟೋಮೆಟಿಕ್ಲಿ ಆಗೇ ಆಗ್ತದೆ. ಇನ್ ಕೇಸ್ ಆಗೇ ಹೋದ್ರೂ ವರಿ ಬೇಡ, ನಿಮ್ಗೆ ಕೂಡ ವೆರಿಫಿಕೇಷನ್ ಸ್ಲಿಪ್ ಬಂದೇ ಬರ್ತದೆ. ಆ ವೆರಿಫಿಕೇಷನ್ ಸ್ಲಿಪ್ ಇಟ್ಕೊಂಡೆ ಇಡೀ ನೀವು ಕೌನ್ಸಿಲಿಂಗ್ನ ಮುಗಿಸ್ಕೊತೀರ. ಓಕೆ, ಇದು ಒಂದು ಪೇಜಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಕೂಡ ರೂಲ್ಸ್ ಇದ್ದಾವೆ, ಎಲ್ಲನೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊರಿ. ಯಾಕಂದರೆ ಒಂದು ಸ್ಕಿಪ್ ಮಾಡ್ಕೊಬೇಡ್ರಿ. ಕ್ಲೇಮ್ಡ್ ವೆರಿಫೈಡ್ ಆರ್ ಕ್ಲೇಮ್ಡ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೇಮ್ಡ್ ಎಂದು ಕ್ಲೇಮ್ಸ್ ಸರ್ಟಿಫಿಕೇಟ್ ನಮೂದಿಯಾಗಿದ್ದರೆ ಅಭ್ಯರ್ಥಿಗಳಿಗೂ 2ನೇ PUC ಅಥವಾ ಸೆಕೆಂಡ್ ಅಂದರೆ 12ನೇ ತರಗತಿಯನ್ನು ವ್ಯಾಸಂಗ ಮಾಡುತ್ತಿರುವ ಆಯಾ ಕಾಲೇಜಿಗೆ ಭರ್ತಿ ಮಾಡಿದ ಅರ್ಜಿಯನ್ನು ಮತ್ತು ಕ್ಲೇಮ್ಸ್ ಮಾಡಿರುವ ಎಲ್ಲ ಮೂಲ ದಾಖಲೆಗಳನ್ನು ಪ್ರಾಂಶುಪಾಲರಿಗೆ ತೋರಿಸಿ ಒಂದು ಸೆಟ್ ಪ್ರತಿಗಳನ್ನು ಕ್ಲೇಮ್ ಸರ್ಟಿಫಿಕೇಟ್ನೊಂದಿಗೆ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಕಾಲೇಜಿನವರು ಕ್ಲೇಮ್ ಸರ್ಟಿಫಿಕೇಟ್ನೊಂದಿಗೆ ಪರಿಶೀಲನೆ ಮಾಡಿದ ನಂತರ ಅಭ್ಯರ್ಥಿಗಳ ವಿವರಗಳನ್ನು ಅನುಮೋದಿಸುತ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಅಲ್ಲಿ ಏನೋ ಸಕ್ಸಸ್ಫುಲ್ ಅಂತ ಬರಲ್ಲಪ್ಪ ನಿಮ್ಮ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಆ ಒಂದೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ನಿಮ್ಮ ಪ್ರಾಂಶುಪಾಲರು ಯಾರು ನಿಮಗೆ ಈಗ ಏರ್ತಿ ನೋಡ್ರಿ PUC ಕಾಲೇಜಿಗೆ ಕಲ್ತಿರ್ತಾರೆ, ಆ ಕಾಲೇಜಿಗೆ ಹೋಗ್ಬಿಟ್ಟು ಎಲ್ಲನೂ ಕೂಡ ತೊಗೊಂಡು ಹೋಗ್ರಿ. ಅಲ್ಲಿ ಅವಾಗಲೇ ಓಕೆ ನಿಮ್ಗೆ ಸುಮ್ಮನೆ ಅಡ್ಡಾಡೋದು ಬೇಡ ಅಂತ ಪದೇ ಹೇಳ್ತಿದ್ದೀನಿ. ಸಾಧ್ಯ ಆತಂದರೆ ಒಂದು 2-3 ಸೆಟ್ ಜೆರಾಕ್ಸ್ ಅಷ್ಟು ಕೂಡ ಡಾಕ್ಯುಮೆಂಟ್ಸ್ಗೆ ಜೆರಾಕ್ಸ್ ಮಾಡಿಸ್ಕೊಂಡು ಅವ್ರ ಹತ್ರ ಏನು ಮಾಡ್ತಂದ್ರೆ ಗೆಜೆಟೆಡ್ ಸೈನ್ ಅಂತ ಬರುತ್ತೆ, ಅವ್ರು ಸೈನ್ ಮಾಡಿಕೊಡೋಕೆ ಕೇಳಿ ಮಾಡಿಕೊಡ್ತಾರೆ. ಓಕೆ, ಇನ್ ಕೇಸ್ ಆನ್ಲೈನಲ್ಲಿ ಏನಾದರೂ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗದೆ ಹೋದಾಗ ಆಫ್ಲೈನ್ ಆದರೂ ಕೂಡ ಮುಂದೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಪ್ರತಿ ಹಂತದ ಪ್ರಕ್ರಿಯೆ ಕುರಿತು ಅಭ್ಯರ್ಥಿಗಳು ಮೊಬೈಲ್ಗೆ ಸಂದೇಶ ಸ್ವೀಕೃತವಾಗುತ್ತದೆ. ಮೊಬೈಲ್ಗೆ ಕಳಿಸ್ತೀನಿ ಅಂತ ಹೇಳ್ತಾರೆ ಕೇದವರು, ಬಟ್ ದೇವರಾಣದ ಕೇದವ್ರಿಗೆ ಎಲ್ಲರೂ ಕೂಡ ಮೊಬೈಲ್ ಕಳ್ಸೋದು ಕೂಂದ್ರಲ್ಲ ಗೊತ್ತೈತೆ. ವೆಬ್ಸೈಟಿಗೆ ಬರ್ತದೆ. ಆ್ಯಂಡ್ ನಮ್ಮಂಥ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ ನಾನು ನಮ್ಮದೇ ನೋಡಿ ಅಂತ ಹೇಳಲ್ಲ, ನಮ್ಮ ಪದೇ ಹೇಳ್ತೀನಿ ನೋಡಿರಿ, ನಾನು ನಮ್ಮದೊಂದೇ ಯೂಟ್ಯೂಬ್ ಚಾನಲ್ ನೋಡ್ಕೊತ ಕೂರಕ್ಕಂತ ಹೇಳಲ್ಲ, ಭಾಳಷ್ಟು ಯೂಟ್ಯೂಬ್ ಚಾನಲ್ಸ್ಗಳು ಬರ್ತವೆ, ಅದೆಲ್ಲನೂ ಕೂಡ ನೋಡಿರಿ. ಯಾಕಂದರೆ ನೀವು ಒಂದು 2 ತಿಂಗಳಗಟ್ಟಲೆ ಏನು ನೋಡ್ತಿರೋ ಅದು ನಿಮ್ಗೆ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಿ, ಅದಾಗುತ್ತೆ. ಇವಾಗ ನಾನು ಕೂಡ KCT ದಾಟಿ ಬಂದಿದ್ದೀನಿ, ನನಗೂ ಕೂಡ ಸರಿಯಾಗಿ ಹೇಳೋರಿದ್ದಿಲ್ಲ. ನಾನು ಎಷ್ಟೋ
ಓಕೆ. ಬಟ್ ನನಗೆ ಗೊತ್ತಿತ್ತು, ನಾನು ಏನು ಮಾಡ್ತಿದ್ದೆ. ಬಟ್ ನಿಮ್ಗೆ ಹೇಳೋರು ಭಾಳಷ್ಟು ಸಿಗ್ತಾರೆ, ಇನ್ಮೇಲೆ ಸಿಗುತ್ತಾರೆ. ಒಂದೊಂದೇ ಕರೆಕ್ಟಾಗಿ ಫಾಲೋ ಮಾಡಿರಿ. ಓಕೆ. ನೆಕ್ಸ್ಟ್ ಹೇಳ್ತೀನಿ ನಿಮಗೆ, ಪ್ರಾಧಿಕಾರವು ರಾಜ್ಯದಲ್ಲಿರುವ ಎಲ್ಲ PUC ಕಾಲೇಜುಗಳಿಗೆ ಲಾಗಿನ್ ನೀಡಿ. ಓಕೆ. ಕಾಲೇಜುಗಳು ಲಾಗಿನ್ ನೀಡಿ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿದ ಅರ್ಜಿಗಳನ್ನು ಪರಿಶೀಲಿಸಲು ಸೂಚಿಸಲಾಗಿದೆ. ಕಾಲೇಜಿನವರು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ವಿವರಗಳನ್ನು ಪಡೆದು ಪರಿಶೀಲನೆ ಮಾಡಲು ತಂತ್ರಾಂಶ ಸಿದ್ಧಪಡಿಸಿದೆ. ಈ ವರ್ಷ ಒಂದು ಗುಡ್ ನ್ಯೂಸ್ ನಿಮಗೆ. ಅದೇ ಹೇಳ್ದಂಗೆ ಮೇಲ್ಗಡೆ ಒಂದು ಪ್ರಿನ್ಸಿಪಲ್ ಹತ್ರ ಹೋಗಂತ ಹೇಳಿದ್ರು ನೋಡ್ರಿ. ಅಂದರೆ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕುವಾಗಲೇ ನಿಮ್ಗೆ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗದೆ ಹೋದಾಗ ಆ ಒಂದು ಡಾಕ್ಯುಮೆಂಟ್ಸ್ ಜೊತೆಗೆ ನಿಮ್ಮ ಪ್ರಿನ್ಸಿಪಲ್ಗೆ ತೋರಿಸೋಕೆ ಕೇಳಿದೆ. ಅವ್ರು ಏನು ಕೇಳಿದ್ರು ಅಂತಂದರೆ, ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮ ಒಂದು ಕಾಲೇಜಿಗೆ ಕೊಡ್ತಾ ಇದ್ದಾರೆ. ಆ ಕಾಲೇಜವ್ರು ಏನು ಮಾಡ್ತಾರೆ ಅಂತಂದರೆ ನಿಮ್ಮೊಂದು ವೆರಿಫೈ ಮಾಡ್ತಾರೆ. ಓಕೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮ ಕಾಲೇಜಲ್ಲೇ ನಡೀತದೆ, ವರಿಬೇಡ. ಓಕೆ. ನೆಕ್ಸ್ಟ್ ಅಭ್ಯರ್ಥಿಗಳು ಓಕೆ BEO ಕಚೇರಿಗೆ ಪರಿಶೀಲನೆಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಾನು ಹೇಳ್ದಂಗೆ ಈಗ ನಿಮ್ಮ ಕಾಲೇಜ್ಗೆ ಹೋದರೆ ಸಾಕು. ಅಂದರೆ ಈಗ ಹೋದ ವರ್ಷ ಅಲ್ಲ, ಹಚ್ಚ ವರ್ಷ 2 ವರ್ಷದಿಂದ ಏನಾಗ್ತಂದರೆ BEO ಆಫೀಸ್ಗೆ ಹೋಗೋದಾಗಿರ್ಬೋದು ಅಥವಾ KEಗೆ ಅಂದರೆ ಬೆಂಗಳೂರಿಗೆ ಹೋಗೋದಾಯಿತು, ಎಲ್ಲನೂ ಕೂಡ ನಡೀತಾ ಇತ್ತು. ಇವಾಗ ನಿಮ್ಮ ಒಂದು ಕಾಲೇಜ್ ಪ್ರಿನ್ಸಿಪಲ್ ಅವ್ರಿಗೆ ಎಲ್ಲನೂ ಕೂಡ ಒಪ್ಪಿಸ್ತಾ ಇದ್ದಾರೆ KEದವರು. ಒಂದು ಒಳ್ಳೆಯ ವಿಚಾರ. ಯಾಕಂದರೆ ಸುಮ್ಮನೆ ದೂರ ಅಡ್ಡಾಡೋದು ಇರೋವಂಥ ಕಾಲೇಜಿಗೆ ಕೊಟ್ಟರೆ ಬೆಟರು. ಒಳ್ಳೆ ಕೆಲಸ. ಗುಡ್ ಜಾಬ್ KE ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ವಿಶೇಷ ಕೆಟಗರಿಗಳಾದ ನಿಮಗೆ ಕಾಣ್ತಿದೆ NCC, ಕ್ರೀಡೆ, ಸೈನಿಕ, ಮಾಜಿ ಸೈನಿಕ, ಮತ್ತು CAPF ಮತ್ತು ಮಾಜಿ CPF ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಂಗ್ಲೋ ಇಂಡಿಯನ್ಸ್ ಕೋಟಾದ ಅಡಿಯಲ್ಲಿ ಮೀಸಲಾತಿ ಬಯಸುವ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು KEನಲ್ಲಿ ಖುದ್ದಾಗಿ ಸಲ್ಲಿಸಲು ಪ್ರತ್ಯೇಕವಾಗಿ ಪರೀಕ್ಷೆ ನಂತರ ದಿನಗಳನ್ನು ನೀಡಲಾಗುವುದು. ಅಂದರೆ ನಿಮಗೆ ಈಗ ಹೇಳ್ತಿದ್ರು, ಇಷ್ಟೆಲ್ಲ ಹೇಳ್ತಾರೆ ನೋಡ್ರಿ, ಇದು ಸಪ್ರೇಟಾಗಿ ಒಂದು PDF ಬಿಡ್ತಾರೆ ನಿಮಗೆ ನಾಳೆ. ಏನಕ್ಕಂತಂದರೆ ಇವೆಲ್ಲ ಒಂಥರ ರಿಸರ್ವೇಷನ್ ಕೋಟಾ ಇದ್ದಂಗೆ ನಿಮಗೆ ಇವೆಲ್ಲನೂ ಕೂಡ ಹೆಲ್ಪ್ ಆಗ್ತಾನೆ. ಹೇಳ್ದಂಗೆ 371 SC ST ಈ ಥರ ಏನಾಯ್ತು ಅಂದರೆ ಅದು ಆಗಿರ್ಬೋದು, ಒಂದು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು. ನೀವು ಏನಾದರೂ ಕನ್ನಡ ಮೀಡಿಯಮ್ ಇತ್ತಂತಂದರೆ ನಿಮ್ಮ 371 ಇತ್ತಂದರೆ, ಮತ್ತು ಈಗ ಹೇಳ್ದಂಗೆ ಸ್ಪೆಷಲ್ ಕ್ಯಾಟಗರಿ ಹೇಳ್ದಂಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎಲ್ಲ ತಂದು ನೋಡ್ರಿ, ಆಂಗ್ಲೋ ಇಂಡಿಯನ್ಸು ಇವೆಲ್ಲನೂ ಕೂಡ ಒಂಥರ ಡಿಫ್ರೆಂಟ್ ಕ್ಯಾಟಗರಿ. ಇವೆಲ್ಲನೂ ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗ್ತಾವೆ. ಮುಂದೆ ಕೌನ್ಸಿಲಿಂಗ್ ಎಲ್ಲ ನಿಮಗೆ ಕಾಲೇಜ್ ಸಿಗೋಕ್ಕೆ ಭಾಳ ಹೆಲ್ಪ್ ಆಗ್ತದೆ. ನೆಕ್ಸ್ಟು CET 2025 ಅರ್ಜಿಯು ಎಲ್ಲ ಕೋರ್ಸ್ಗಳಿಗೆ ಸಾಮಾನ್ಯ ಅರ್ಜಿ ಆಗಿರೋದ್ರಿಂದ ಓಕೆ ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಆಯುಷ್ ಪ್ರವೇಶಾತಿಗೆ ಅಭ್ಯರ್ಥಿಗಳು CET 2025ಕ್ಕೆ ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿಸುವುದು ಕಡ್ಡಾಯವಿರ್ತದೆ. ನಮಗೆ ಗೊತ್ತಿರಬೇಕು, ಕಳೆದ 2-3 ವರ್ಷಗಳಿಂದ ನಮ್ಮ KE ಕಡೆಯಿಂದ ಏನು ನಡೀತದೆ ಅಂತಂದರೆ KCET ಮತ್ತು NEET ಎರಡೂ ಕೂಡ ಕಂಬೈಂಡಾಗಿ ಕೌನ್ಸಿಲಿಂಗ್ ನಡೆಯೋ ಕಾರಣ ನಿಮ್ಗೆ ಏನಾದರೂ MBBS ಅಥವಾ ನೀವೇನು ಆಯುಷ್ ಮತ್ತು ಏನಾದರೂ ಡೆಂಟಲ್ಲು ಈ ರೀತಿ ಕೋರ್ಸ್ಗಳು ಕೂಡ ಮಾಡೋರು ನೀವು ಕೂಡ KCET ಅಪ್ಲಿಕೇಶನ್ ಹಾಕೋದು ಕಂಪಲ್ಸರಿ, ಅಂದರೆ ಮಾಂಡೇಟರಿ ಆಗಿರ್ತದೆ, ಹಾಕಲೇಬೇಕು. ಯಾಕಂದರೆ ಎರಡು ಕೂಡ ಕಂಬೈಂಡಾಗಿ ನಡೀತದೆ. ಆ್ಯಂಡ್ ಫೀಸು ಕೂಡ ಕಟ್ಟಲೇಬೇಕು, ನೆನ್ಪಿಡೋರೆ. ನೆಕ್ಸ್ಟ್ ಅದೇ ರೀತಿ ಆರ್ಕಿಟೆಕ್ಚರ್ BPT ನೋಡಿ, ಅದೇ ರೀತಿ ಆರ್ಕಿಟೆಕ್ಚರ್ ಮಾಡೋರು BPT, BPO, BSc ಅಲೈಡ್ ಹೆಲ್ತ್ ಸೈನ್ಸು ಮತ್ತು BSc ಅಲೈಡ್ ಹೆಲ್ತ್ ಸೈನ್ಸು ಇಷ್ಟು ಹೇಳ್ತಿದ್ರೆ. ಆರ್ಕಿಟೆಕ್ಚರು, BPO, BPT ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸು ಇವನು ಕೂಡ ಓಕೆ ಇದು ಡಿಫ್ರೆಂಟಾಗಿ ಕೌನ್ಸಿಲಿಂಗ್ ನಡೀತದ. ಓಕೆ ಈ BPT, BPO ಆ್ಯಂಡ್ ಮತ್ತು ಆರ್ಕಿಟೆಕ್ಚರ್ ಇದೆಲ್ಲ ಇದೆ ಅಲ್ವಾ, ಒಂಥರ ಕೌನ್ಸಿಲಿಂಗ್ ಸ್ವಲ್ಪ ಡಿಫ್ರೆಂಟಾಗಿ ನಡೀತದೆ. ಆರ್ಕಿಟೆಕ್ಚರ್ ಕೂಡ ಎಲ್ಲ ನಡೀತದೆ. ಬಟ್ BPO, BPT ಆ್ಯಂಡ್ BSc ಅಲೈಡ್ ಹೆಲ್ತ್ ಸೈನ್ಸ್ ಇದೆ ಅಲ್ವಾ, ಇಲ್ಲಿ ಇವ್ರಿಗೆ ನಿಮಗೆ KCET ಎಕ್ಸಾಮ್ ಮ್ಯಾಂಡೇಟರಿ ಅಲ್ಲ. ಬಟ್ ನೀವು ಕೂಡ ಅಪ್ಲಿಕೇಶನ್ ಹಾಕಬೇಕು. ಯಾಕಂದರೆ ಆ ಅಪ್ಲಿಕೇಶನ್ ಮಾತ್ರ ನಿಮ್ಗೆ ಏನಪ್ಪ ಅಂದರೆ ಕನ್ಸಿಡರ್ ಮಾಡ್ತಾರೆ ನಿಮ್ಗೆ ಕೌನ್ಸಿಲಿಂಗ್. ಹೇಳ್ತಿದ್ದೀನಿ ಇನ್ನೊಮ್ಮೆ, ಹೋದ ವರ್ಷ BPO, BPT ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸು ಮತ್ತು ಆರ್ಕಿಟೆಕ್ಚರು ಎಲ್ಲ ಕೂಡ ಸ್ಟೂಡೆಂಟ್ಸು, ಮತ್ತು MBBS ಆ್ಯಂಡ್ ಆಯುಷು ಮತ್ತು ಡೆಂಟಲ್ ಎಲ್ಲ ಒಂದು ಸ್ಟೂಡೆಂಟ್ಸ್ ಕೂಡ KCET ಅಪ್ಲಿಕೇಶನ್ ಹಾಕಬೇಕು. ಅದು ಫೀಸ್ ಕೂಡ ಕಟ್ಟಲೇಬೇಕಾಗಿರ್ತದೆ. ಓಕೆ. ಆ್ಯಂಡ್ ಅದಾದ ನಂತರ ಕೊನೆಯದಾಗಿ ಈ ಬಾರಿ ವಿದ್ಯಾರ್ಥಿಗಳು ಯಾವುದೇ ದಾಖಲೆಗಳನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಹೇಳ್ದಂಗೆ ಆ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಇಲ್ಲ. ಬಟ್ ನಿಮ್ಮ ಕಾಲೇಜವ್ರಿಗೆ ಏನು ಮಾಡಿದ್ದಾರೆ ಅಂತಂದರೆ, ಕಾಲೇಜವ್ರಿಗೆ ಪ್ರತಿಯೊಂದು ಕಾಲೇಜ್ಗವ್ರು ಏನು ಮಾಡಿದ್ದಾರೆ KEದವರು ಒಂದು ನಿಮ್ಗೆ ID ಕೊಟ್ಟಿದ್ದಾರೆ, ಲಾಗಿನ್ ಹಾಕಿ ID ಮೂಲಕ ವೆರಿಫಿಕೇಷನ್ ಮಾಡ್ಕೋತಾರೆ ನಿಮ್ಮ ಒಂದು ಕಾಲೇಜ್ನಲ್ಲೇ. ಓಕೆ ಇದಿಷ್ಟು. ಓಕೆ ಆನ್ಲೈನ್ ಅಂತ ಮೊದಲು ನಾನು ಹೇಳಿದೆ. ಈ ಸರ್ತಿ ಮುಂದೆ ಪಾಯಿಂಟ್ಸ್ ನಿಮಗೆ ಅರ್ಥ ಆಗುತ್ತೆ. ಕಾಲೇಜವ್ರಿಗೆ ಏನು ಮಾಡಿದ್ದಾರೆ, ಈ ಸರ್ತಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಕೂಡ ಅಲ್ಲೇ ನಡೀತದೆ. ಅಲ್ಲೇ ಒಂದು ಸ್ಲಿಪ್ಪು ಮುಂದೆ ಬರ್ತದೆ. ಸ್ಲಿಪ್ಪು ಅದು ಸಪ್ರೇಟ್ ಲಿಂಕ್ ಬಿಡ್ತಾರೆ. ಆ ವೆರಿಫಿಕೇಷನ್ ಸ್ಲಿಪ್ ಇಟ್ಕೊಂಡು ಥ್ರೂಔಟ್ ಕೌನ್ಸಿಲಿಂಗ್ ಮುಗಿಸ್ಬೋದು. ಇದಿಷ್ಟು KEದವರು ಸದ್ಯಕ್ಕೆ ಈಗ ಇಷ್ಟು ಒಂದು ಬಿಟ್ಟಿದ್ರೆ, ಸಾಧ್ಯವಾದಷ್ಟು ಇದನ್ನೇನು ಮಾಡ್ರಪ್ಪ ಅಂತಂದರೆ ನಿಮ್ಮ ಒಂದು ಜೂನಿಯರ್ಸ್ ಹುಡುಗರೇ ಈ ಒಂದು ವಿಡಿಯೋನ ತಲುಪಿಸ್ರಿ. ಯಾಕಂದರೆ ಮುಂದೆ ಗೊತ್ತಿದೆ ನೀವು ಎಷ್ಟು ಒಂದು ಹೆಲ್ಪ್ಫುಲ್ ಆಗಿದೆ ನಿಮ್ಮೆಲ್ಲ ಒಂದು ಈಗ ಥ್ರೂಔಟ್ ನಾವು ಹೇಳಿರ್ತಕ್ಕಂಥ ಒಂದು 4 ತಿಂಗಳಲ್ಲಿ ನೀವು ಎಷ್ಟೋ ಹುಡುಗರು ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ಪರ್ಸ್ನಲ್ ಆಗಿ ಕೂಡ ಸಿಕ್ಕಿದ್ದೀನಿ. ಅದೇ ರೀತಿಯಾಗಿ ನಿಮ್ಮ ಒಂದು ಜೂನಿಯರ್ಸ್ ಕೂಡ ಈ ಒಂದು ಹೆಲ್ಪ್ಫುಲ್ನ ಪಡ್ಕೊಳ್ಳಿ ಅಂತಂದು ಒಂದು ಉದ್ದೇಶ ಮಾಡ್ಕೊತಿರೋದು. ಎನಿವೇ ಎಕ್ಸಾಮ್ಸ್ನ ಚೆನ್ನಾಗಿ ಬರ್ಕೋರಿ. ಯಾಕಂದರೆ ಎಲ್ಲನೂ ಕೂಡ ಕೌನ್ಸಿಲಿಂಗಲ್ಲಿ ನಿಮ್ಮ ಚೆನ್ನಾಗಿರೋ ರ್ಯಾಂಕು ಬಂದರೆ ಮಾತ್ರ ಅಲ್ವಾ ನಿಮ್ಮ ಸೀಟ್ ಚೆನ್ನಾಗಿ ಸಿಗೋದು. ಸೊ ಹಂಗಾಗಿ ಚೆನ್ನಾಗಿ ಓದ್ಕೋರಿ. ಇನ್ನೂ ಕೂಡ ಟೈಮ್ ಇದೆ ಬಟ್ ಅಪ್ಲಿಕೇಶನ್ ಅಂತೂ 23 ಸ್ಟಾರ್ಟ್ ಆಗಿದ್ದಪ್ಪ. ಯಾರು ಕೂಡ ಅಪ್ಲಿಕೇಶನ್ ಮಾತ್ರ ಹಾಕೋಕೆ ಮಾತ್ರ ಮರಿಬೇಡ್ರಿ. 23/1/2025ಕ್ಕೆ ನಿಮ್ಮದು ನಡೀತಾ ಇರೋದು. ಅಪ್ಲಿಕೇಶನ್ ಮಾತ್ರ ಪ್ರತಿಯೊಬ್ಬರು ಹಾಕ್ರಿ. ಎಲ್ಲ ಒಂದು ಕೋರ್ಸಸ್ ಇಷ್ಟು ಅಂತ ಹೇಳಿದ್ನಲ್ಲ, ಎಲ್ಲ ಒಂದು ಕೋರ್ಸಸ್ ಕೂಡ ಅಪ್ಲಿಕೇಶನ್ ಹಾಕ್ರಿ. ಎಕ್ಸಾಮ್ ಬರೆಯೋರು ಮಾತ್ರ KCET ಒಂದು ಈ ಒಂದು ಕೋರ್ಸ್ಗಳು ಯಾವುವು, ಇಂಜಿನಿಯರಿಂಗು, ಯೋಗ, ನ್ಯಾಚುರೋಪತಿ, B.Pharma, ಫಾರ್ಮಡಿ, ಕೃಷಿ ವಿಜ್ಞಾನ,
ವೆಟರ್ನರಿ BSc ಆಲ್ರೆಡಿ ಓಕೆ BSc ನರ್ಸಿಂಗು ಓಕೆ ಇದಿಷ್ಟು ಕೋರ್ಸ್ಗಳಿಗೆ ಮಾತ್ರ ಎಕ್ಸಾಮ್ಸ್ ಇರ್ತದೆ. ರಿಮೈನಿಂಗ್ ಕೋರ್ಸಸ್ಗೆ ಫಾರ್ ಎಕ್ಸಾಂಪಲ್ MBBS ಆಯುಷು ಮತ್ತು ಡೆಂಟಲ್ಲು ನಿಮಗೆಲ್ಲ ನೀಟ್ ಎಕ್ಸಾಮ್ ಇದೆ. ಆ್ಯಂಡ್ ಅದೇ ತಕ್ಕನಾಗೆ ಈಗ BPT BPO ಆ್ಯಂಡ್ ಅಲೈಡ್ ಸೈನ್ಸ್ಗೆ ನಿಮ್ಗೆ ಜಸ್ಟ್ ಅಪ್ಲಿಕೇಶನ್ ಮೇಲೆ ನಿಮಗೆ PUC ಪರ್ಸೆಂಟೇಜ್ ಮೇಲೆ ಸೀಟ್ ಕೊಡ್ತಾರೆ. ಇದೆಲ್ಲನೂ ಕೂಡ ಕೋರ್ಸ್ಲಿಂಗ್ ದೊಡ್ಡ ಮಟ್ಟಿಗೆ ಇರ್ತದೆ. ಭಾಳಷ್ಟು ಕ್ರಿಸ್ಟಲ್ ಪ್ರೊಸೆಸ್ ನಾನು ಹೇಳ್ತಾ ಇದ್ದೀನಿ. ಸಿಂಪಲಾಗಿ ಒಂದು ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಥರ ಅನ್ಸಿರ್ಬೋದು, ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ಎನಿವೇ ನೀವು ಒಂದು ಪರ್ಸನಲಾಗಿ ಸಿಗಬೇಕಂದ್ರೆ ವಾಟ್ಸಪ್ ಗ್ರೂಪ್ ಇರ್ತದೆ, ಚಾನಲ್ ಇರ್ತದೆ. ನಾನು ಕೂಡ ಸಿಗ್ತಿರ್ತೀನಿ, ಯಾವಾಗ ಲೈವ್ ಬರ್ತಾ ಇರ್ತೀನಿ, ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಓಕೆ, ಒಬ್ಬರು ಕೂಡ ಮಿಸ್ ಮಾಡಲ್ಲ, ಎಲ್ಲರೂ ಕೂಡ ಆದಷ್ಟು ರಿಪ್ಲೈ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಎಕ್ಸಾಮ್ ಬರೋವರೆಗೂ ಕೂಡ ಅಷ್ಟೊಂದು ಗ್ರೂಪ್ ಆ್ಯಕ್ಟಿವ್ ಇರಲ್ಲ. ನೆನ್ಪಿಡ್ಗೋರು ಗ್ರೂಪ್ ಈ ಸದ್ಯಕ್ಕೆ ಎಕ್ಸಾಮ್ ಮುಗಿಯೋರು ಕೂಡ ಆ್ಯಕ್ಟಿವ್ ಇರಲ್ಲ. ಎಕ್ಸಾಮ್ ಮುಗಿದ ತಕ್ಷಣ ನಾನು ನಿಮಗೆ ಯಾವಾಗಲೂ ಸಿಗ್ತಾ ಇರ್ತೀನಿ. ಓಕೆ, ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಥ್ಯಾಂಕ್ ಯು ಫಾರ್ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಬಾಯ್.